ಹಾಯ್ ಫ್ರೆಂಡ್ಸ್, ಇವತ್ತು ಚಕ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. 1 ಕಪ್ ಅಕ್ಕಿ ಹಸಿಟ್ಟಿಗೆ 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ 1/4 ಕಪ್ ಆಗೋಷ್ಟು ಕಡಲೆ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಒಂದು 3-4 ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 3-4 ಸ್ಪೂನು ತುಪ್ಪನೂ ಸಹ ಬಿಸಿ ಮಾಡಿ ಅದಕ್ಕೆ ಹಾಕ್ಕೊಂಡು ಅದೇ ಸೌಟಲ್ಲಿ ಸ್ವಲ್ಪ ಮಿಕ್ಸ್ ಕೊಡೋಣ. ಎಲ್ಲ ಹಸಿಟ್ಟಿಗೂ ಅದು ಮಿಕ್ಸ್ ಆಗಬೇಕು. ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಬಿಸಿ ಇರುತ್ತೆ. ಇದು ಒಂದು ಸತಿ ಮಿಕ್ಸ್ ಕೊಟ್ಟಮೇಲೆ ಸ್ವಲ್ಪನೇ ನೀರು ಹಾಕ್ಕೊತ ಇದನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಹದವಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಅದು ಗಟ್ಟಿ ಆಗೋಯಿತು ಅಂದರೆ ಚಕ್ಲಿ ಸರಿಯಾಗಿ ಬರೋದಿಲ್ಲ, ಒಡೆದೋಗುತ್ತೆ. ಸ್ವಲ್ಪ ನೀರು ಹಾಕ್ಕೊತ ಚೆನ್ನಾಗಿ ಈ ಥರ ಸಾಫ್ಟ್ ಆಗೋ ಥರ ಹಸಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಒಂದು ಕಡೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ, ಆಮೇಲೆ ಲೋ ಫ್ಲೇಮಿಗೆ ಮಾಡಿ, ಅಂದರೆ ಮಧ್ಯಮ ಉರಿಗೆ ಮಾಡಿಬಿಡಿ. ನನ್ನ ಹತ್ರ ಈ ಥರ ಶೇಪಲ್ಲಿರೋವಂಥ ಚಕ್ಲಿ ಹೊತ್ತೋದಿದೆ. ನಿಮಗೆ ಯಾವ ಶೇಪ್ ಬೇಕೋ ಅದು ಹಾಕ್ಕೊಂಡು ಒಂದು ಬಟರ್ ಪೇಪರ್ ಮೇಲೆ ಅದನ್ನು ಒತ್ತಿ ಇಟ್ಕೊಂಡ್ರೆ ಎಣ್ಣೆಗೆ ಬಿಡೋದಕ್ಕೆ ಈಸಿ ಆಗೋದಕ್ಕೆ. ಎಣ್ಣೆ ಮೀಡಿಯಮ್ ಉರಿ ಆದಮೇಲೆ ಈ ಥರ ಶೇಪಲ್ಲಿ ನಮ್ಗೆ ಮಾಡಿ ಇಟ್ಕೊಂಡು ಒಂದೊಂದೇ ನಿಧಾನಕ್ಕೆ ಎಣ್ಣೆಗೆ ಬಿಡ್ತಾ ಹೋಗಬೇಕು. ನಾವು ಈ ಥರ ಮಾಡಿಟ್ಕೊಬಿಟ್ರೆ ಒಂದೇ ಸತಿ ಎಣ್ಣೆನ ಮೀಡಿಯಮ್ ಉರಿಲಿಟ್ಟು ಒಂದು 5-6 ಚಕ್ಲಿ ಆಗೋ ಥರ ಬಿಟ್ಟು ಮೀಡಿಯಮ್ ಉರಿಲಿ ಬೇಯಿಸ್ಕೊಂಡು 2 ಕಡೆ ತಿರುವಾಗ್ತಾ ಬೇಯಿಸ್ತಾಯಿದ್ರೆ ಅದು ಒಳ್ಳೆ ಕಲರ್ ಬರುತ್ತೆ. ಈ ಥರ ಇದು ಯಾವ ರೀತಿಯಾಗಿದೆ ಅಂತ ನೋಡಿದ್ರೆ ಕ್ರಿಸ್ಪಿಯಾಗಿರುತ್ತೆ. ಈಗ ಒಂದು ಕೈಯಲ್ಲೇ ಮುರಿದು ತೋರಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಅದು ಮುರಿದ ತಕ್ಷಣ ಹಂಗೆ ಪುಡಿ ಆಗ್ತಾಯಿದೆ, ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ.